ಹಾಯ್ ಗಾಯ್ಸ್, ನಾನಿವತ್ತು ಬೆಳಗ್ಗೆ 8 ಗಂಟೆಗೆ ಎದ್ಬಿಟ್ಟು ಮುಖ ತೊಳೆದ್ಬಿಟ್ಟು ಹೋಗ್ಬಿಟ್ಟು ಸ್ವಲ್ಪ ಟೀ ಕುಡಿದೆ ಗಾಯ್ಸ್. ಆಮೇಲೆ ನಮ್ಮ ಅಕ್ಕ ಇನ್ನೂ ನಾಷ್ಟ ಮಾಡಿರಲಿಲ್ಲ ಗೈಸ್. ಅದಕ್ಕೆ ನಾನು ಸ್ವಲ್ಪ ಪಾತ್ರೆಗಳಿದ್ದು ಅಂದ್ಬಿಟ್ಟು ಎಲ್ಲ ಪಾತ್ರೆಗಳ್ನೂ ಬೆಳಕೊಟ್ಟೆ ಗೈಸ್. ಅವಳು ನಾಷ್ಟ ಮಾಡ್ತಾಯಿದ್ದು ಗೈಸ್. ಅವಳು ನಾಷ್ಟ ಮಾಡೋ ಅಷ್ಟರಲ್ಲಿ ಇನ್ನೇನು ಮೇಕೆ ಕಸ ಸ್ವಲ್ಪ ಐತಲ್ಲ ಅಂದ್ಬಿಟ್ಟು ಆ ಮೇಕೆ ಕಸನೆಲ್ಲ ಗುಡಿಸ್ಬಿಟ್ಟು ಮೇಕೆಗೆ ಸ್ವಲ್ಪ ಉಳ್ಳಿ ಒಟ್ಟು ಹಾಕ್ಬಿಟ್ಟು ಬಂದೆ ಗೈಸ್ ನಾಷ್ಟ ಮಾಡೋಣ ಅಂತ. ಆಮೇಲೆ ನಾನು ನಾಷ್ಟ ಮಾಡೋಣ ಅಂತ ಅಡುಗೆ ಮನೆಗೆ ಹೋದ್ರೆ ನಮ್ಮ ಅಕ್ಕ ಇನ್ನೂ ನಾಷ್ಟ ಮಾಡ್ತಾನೆ ಅವಳೆ ಗೈಸ್. ಅವಳು ಏನು ಮಾಡ್ತಾಯಿದ್ಲು ಅಂದರೆ ಇವತ್ತು ಮೊಟ್ಟೆ ಬಿರಿಯಾನಿ ಮಾಡ್ತಾಯಿದ್ಲು. ಆ ಮೊಟ್ಟೆ ಬಿರಿಯಾನಿನ ಮೊಸರು ಬಜ್ಜಿ ಜೊತೆಗೆ ಹಾಕೊಂಡು ತಿಂದ್ಬಿಟ್ಟು ನಾನು ಹೋಗಿದ್ದೆ ಹೊಲ್ತಕ್ಕೆ ಗೈಸ್. ಆ ಮೊಟ್ಟೆ ಬಿರಿಯಾನಿ ತಿಂದ್ಬಿಟ್ಟು ಹೊಲ್ತಕ್ಕೆ ಹೋಗ್ಬೇಕಾಗಿತ್ತು ಗೈಸ್. ಯಾಕಂದರೆ ನೆನ್ನೆ ಅರ್ಧ ಸತ್ತೆ ಕಿತ್ತಿದ್ವಲ್ಲ, ಅದನ್ನು ಇವತ್ತು ಫುಲ್ ಕಂಪ್ಲೀಟ್ ಮಾಡಬೇಕಾಗಿತ್ತು. ಅದಕ್ಕೆ ನಾನು ಹೋಗ್ತಾಯಿದ್ದೆ ಗೈಸ್. ಆಲ್ರೆಡಿ ನಮ್ಮಪ್ಪ ನಮ್ಮಮ್ಮ ನಮ್ಮ ಅಕ್ಕ ಎಲ್ಲ ಹೋಗ್ಬಿಟ್ಟಿದ್ರು, ನಾನು ಮಾತ್ರ ಇದ್ದೆ. ಇವಾಗ ಹೋಗ್ತಾಯಿದ್ದೀನಿ ಗೈಸ್. ಇನ್ನೂ 2 ಲೈನ್ ಸತ್ತೆ ಐತಲ್ಲ ಅಂದ್ಬಿಟ್ಟು ಸತ್ತೆ ಕೀಳೋಣ ಅಂತ ಕೂತ್ಕೊಂಡೆ ಗೈಸ್. ನೋಡಿ ಇವತ್ತು ಇಷ್ಟೆಲ್ಲ ಸತ್ತೆ ಕಿತ್ತೋ ಗೈಸ್. ಮಧ್ಯದಲ್ಲಿರೋ ಎಲ್ಲ ಕಳೆನೂ ಕಿತ್ತಿದ್ದೋ, ಆ ಸೈಡ್ ಈ ಸೈಡ್ ಲಾಸ್ಟ್ ಬದಿಗಳ್ನ ಮಾತ್ರ ಕಳೆಗಳ್ನ ಬಿಟ್ಟಿದ್ದೆ. ಯಾಕಂದರೆ ನಾಳೆ ಕಿತ್ಕೊಳ್ಳೋಣ ಅಂತ. ನಂದು ಮತ್ತು ನನ್ನ ತಂಗಿದು ಮಾತ್ರ ತುಂಬ ಕೈಯೆಲ್ಲ ಉರಿತಾ ಇತ್ತು ಗೈಸ್ ಸತ್ತೆ ಕಿತ್ಬಿಟ್ಟು. ಇವತ್ತಾಗಿತ್ತು ಇದಿಷ್ಟು ವ್ಲಾಗ್. ಮತ್ತೆ ಸಿಗುವ ನಾಳೆ. ಬಾಯ್ ಬಾಯ್.